ನಡೆಸಲಾಗ್ತಿದೆ. ಒಂದ್ ಕಡೆ ಕಿಲ್ಲರ್ ಕೊರೋನಾ ಆತಂಕಕ್ಕೆ ಕಾರಣ ಆದ್ರೆ ಈಗಾಗಲೇ ಸಾಕಷ್ಟು ಬಂದ್ ಅನ್ನ ಮಾಡಲಾಗಿದೆ. ಅಂದ್ರೆ ಈಗಾಗಲೇ ಸರ್ಕಾರಿ ಆದೇಶವನ್ನ ಹೊರಡಿಸಲಾಗಿದೆ. ಬಟ್ ಮಹಂತೇಶ ಕವಟಗಿ ಮಠ ಮಗಳ ಅದ್ಧೂರಿ ಮದುವೆ ನಡೆದಿದೆ. ಈಗ ಎಲ್ಲರಿಗೂ ಒಂದು ರೂಲ್ಸ್ ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ರೂಲ್ಸ್ ಇಲ್ವಾ, ಅದು ಅನ್ವಯ ಆಗಲ್ವಾ ಅನ್ನುವಂತಹ ಪ್ರಶ್ನೆ ಇದು ಜನರದ್ದು. ಮಹಂತೇಶ ಕವಟಗಿ ಮಠ ಮಗಳ ಅದ್ಧೂರಿ ಮದುವೆ ನಡೆದಿದೆ. MLC ಮಗಳ ಮದುವೆಗೆ ಹಾಗಾದ್ರೆ ಈ ಆದೇಶ ಅನ್ವಯ ಆಗಲ್ವಾ? ಬೆಳಗಾವಿ ಶಗುನ್ ಗಾರ್ಡನ್ ನಲ್ಲಿ ನಡೀತಾ ಇದೆ ಮದುವೆಗೆ 100 ಜನರಷ್ಟೇ ಸೇರ್ಬೇಕು ಅಂತ ಹೇಳಿರೋದು ಸರ್ಕಾರ. ಇದು ಸರ್ಕಾರದ ಆದೇಶ. ಬಟ್ MLC ಮಗಳ ಮದುವೆಗೆ 500ಕ್ಕೂ ಅಧಿಕ ಮಂದಿ ಸೇರಿದ್ದಾರೆ. ಜೊತೆಗೆ ಸಿಎಂ ಸೇರಿದಂತೆ ಗಣ್ಯಾತಿ ಗಣ್ಯರು ಕೂಡ ಮದುವೆಗೆ ಆಗಮಿಸಿದ್ದಾರೆ. ಹಾಗಾದ್ರೆ ಜನರಿಗೆ ಒಂದು ರೂಲ್ಸ್, ಜನಪ್ರತಿನಿಧಿಗಳಿಗೆ ಇನ್ನೊಂದು ರೂಲ್ಸ್. ಈ ಒಂದು ಆದೇಶ NMLCಗೆ ಅನ್ವಯ ಆಗಲ್ವಾ, ಜನಪ್ರತಿನಿಧಿಗಳಿಗೆ ಅನ್ವಯ ಆಗಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ ಯಾವ ರೀತಿಯಾಗಿ ಈಗಾಗಲೇ ಸರ್ಕಾರ ಆದೇಶ ಕೊಟ್ಟಿತ್ತು. ಬಟ್ ಅವನ್ನ ಹೊರತುಪಡಿಸಿ ಕೂಡ MLC ಮಗಳ ಅದ್ಧೂರಿ ಮದುವೆ ಯಾವ ರೀತಿಯಾಗಿ ನಡೀತಾ ಇದೆ. ಸಾಕಷ್ಟು ಜನ ಸೇರಿರೋದನ್ನ ನೀವು ನೋಡ್ತಾ ಇದ್ದೀರಾ. ಅದ್ಧೂರಿ ಮದುವೆ ಈಗ ನಡೀತಾ ಇರೋದು. ಆ ನಿಟ್ಟಿನಲ್ಲಿ ಯಾರು ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಸೇರಬಾರ್ದು, ಸಭೆ ಸಮಾರಂಭಗಳನ್ನ ಮಾಡಬಾರ್ದು, 100 ಜನರು ಮಾತ್ರ ಸೇರ್ಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನ ಮಾಡಿದೆ. ಆದ್ರೆ ಇಲ್ಲಿ 100 ಅಲ್ಲ 500ಕ್ಕಿಂತಲೂ ಹೆಚ್ಚು ಜನ ಅಲ್ಲಿ ಸೇರಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ಆದೇಶ, ಸರ್ಕಾರದ ಆದೇಶದಲ್ಲಿ ಜನಪ್ರತಿನಿಧಿಗಳಿಗೆ ಇದು ಅನ್ವಯಿಸಲ್ವಾ? ಬೇರೆ ಬೇರೆ ಕಡೆಯ ಪ್ರವಾಸವನ್ನ ಸಿಎಂ BS ಯಡಿಯೂರಪ್ಪ ಅವರು ಕ್ಯಾನ್ಸಲ್ ಮಾಡ್ಕೊಂಡಿದ್ರು. ಆದ್ರೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಮದುವೆಗೆ BS ಯಡಿಯೂರಪ್ಪ ಅವರು ಹೋಗಿದ್ದಾರೆ. ಸಚಿವ ಸಂಪುಟದ ಸಾಕಷ್ಟು ಸಚಿವರು ಹೋಗಿದ್ದಾರೆ. ಹಾಗಾದ್ರೆ ಜನಪ್ರತಿನಿಧಿಗಳಿಗೆ ಒಂದು ರೂಲ್ಸ್, ಜನರಿಗೆ ಒಂದು ರೂಲ್ಸ್ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಯಾರು ಹ್ಯಾಂಡ್ ಶೇಕ್ ಮಾಡಬಾರ್ದು, ಅಥವಾ ಸ್ನೀಸ್ ಆಗಿದಂತಹ ಸಂದರ್ಭದಲ್ಲಿ ಆಗಿರಬಹುದು, ಅಥವಾ ಕೆಮ್ಮಿದಂತಹ ಸಂದರ್ಭದಲ್ಲಿ ಬಹಳ ದೂರ ಇರಬೇಕು ಅನ್ನುವಂತಹ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳು ಇದ್ರೂ ಕೂಡ ಇಂತಹ ಮದುವೆಗಳಿಗೆ ಹಾಗಾದ್ರೆ ಅಡ್ಡಿಯಾಗಿಲ್ವಾ ಸರ್ಕಾರದ ಆದೇಶ? ಕೊರೋನಾ ವೈರಸ್ ಭೀತಿಯಲ್ಲಿ ರಾಜ್ಯಾದ್ಯಂತ ಅದ್ದೂರಿ ಮದುವೆಗೆ ತೆರೆ ಹಾಕಲಾಗಿದೆ. ಆದರೆ ಬೆಳಗಾವಿಯಲ್ಲಿ ಮಹಂತೇಶ್ ಕವಟಗಿ ಮಠ ಅವರ ಪುತ್ರಿಯ ವಿವಾಹವನ್ನು ಅದ್ದೂರಿಯಾಗಿ ನಡೆಸಲಾಗುತ್ತಿದೆ. ಬೆಳಗಾವಿಯ ಖಾನಾಪುರ ರಸ್ತೆಯಲ್ಲಿರುವ ಶಗುನ್ ಗಾರ್ಡನ್ ನಲ್ಲಿ ಒಂದು ಅದ್ದೂರಿ ಮದುವೆ ಇವತ್ತು ಬೆಳಗ್ಗೆಯಿಂದ ನಡೀತಿದೆ. ಸುಮಾರು 500ಕ್ಕೂ ಹೆಚ್ಚು ಜನ ಈ ಒಂದು ಮದುವೆಯಲ್ಲಿ ಪಾಲ್ಗೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಪ್ರಭಾಕರ್ ಕೋರೆ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಒಂದು ಪಾಲ್ಗೊಂಡಿದ್ದು ಸಾರ್ವಜನಿಕರಿಗೊಂದು ನ್ಯಾಯ, ಗಣ್ಯರಿಗೊಂದು ನ್ಯಾಯ ಅನ್ನೋ ರೀತಿಯಾಗಿದೆ. ಬೆಳಗಾವಿಯ DHO, ಬೆಳಗಾವಿ ಜಿಲ್ಲಾಧಿಕಾರಿ ಸೇರಿದಂತೆ ಸಚಿವ ಸಂಪುಟದ 100 ಗಣ್ಯರು ಈ ಒಂದು ಮದುವೆ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಏನು ಕೊರೋನಾ ವೈರಸ್ ಭೀತಿಯಲ್ಲಿ ಒಂದು ವಾರಗಳ ಕಾಲ ರಾಜ್ಯದಲ್ಲಿ ಮಾಲ್ಗಳು ಮತ್ತು ಚಿತ್ರಮಂದಿರಗಳು ಸೇರಿದಂತೆ ಏನು ಸಾರ್ವಜನಿಕರು ಒಂದೆಡೆ ಸೇರುವಂತಹ ಕಾರ್ಯಕ್ರಮಗಳಿಗೆ ನಿಷೇಧವನ್ನು ಹೇರಲಾಗಿತ್ತು. ಆದರೆ ಸ್ವತಃ ಏನು ಸರ್ಕಾರದ ಮುಖ್ಯ ಸಚೇತಕ ಮಹಂತೇಶ್ ಕವಟಗಿ ಮಠ ಪುತ್ರಿ ವಿವಾಹವನ್ನು ಅದ್ದೂರಿಯಾಗಿ ನಡೆಸಲಾಗ್ತಿದೆ. ಈ ಬಗ್ಗೆ ಏನಂದ್ರೆ ಮಹಂತೇಶ್ ಕವಟಗಿ ಮಠ ಮನೆಯವರು ಹೇಳೋದೇನಂದ್ರೆ, ನಾವು ಮೊದಲೇ ಏನು ವಿವಾಹ ಕಾರ್ಡ್ ಹಂಚಿದ್ವಿ, ಹಾಗಾಗಿ ಜನ ಬರ್ತಿದ್ರೆ ಜನ ಬರೋರನ್ನ ಇನ್ನು ನಿಯಂತ್ರಣಕ್ಕೆ ಮಾಡಕ್ಕೆ ಸಾಧ್ಯವಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸ್ವತಃ ಈ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸರ್ಕಾರದ ದ್ವಂದ್ವ ನೀತಿಯನ್ನ ತೋರಿಸುತ್ತದೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಎಲ್ರಿಗೂ ಇರುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಇದೆ ಒಂದು ಸಹಜವಾಗಿ ಇದೆ. ಹೇಗೆ ಇವೆಲ್ಲವೂ ಕೂಡ ಜನರಿಗೊಂದು ನ್ಯಾಯನ, ಜನಪ್ರತಿನಿಧಿಗಳಿಗೊಂದು ನ್ಯಾಯನ ಅಂತ ಹೇಳಿ ಸಾಕಷ್ಟು ವೀಕ್ಷಕರು ಕೂಡ ನಮಗೆ ಕರೆಯನ್ನ ಮಾಡ್ತಾ ಇದ್ದಾರೆ. ರಫೀಕ್ ಅಂತ ಹೇಳಿ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ರಫೀಕ್ ಅವರೇ, ಈಗಾಗಲೇ ಒಂದಷ್ಟು ಆತಂಕ ಇದೆ, ಬಟ್ ಸಾಕಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ನಿಮ್ಮ ಪ್ರಶ್ನೆ ಏನು? ಮೇಡಮ್ ಏನಿಲ್ಲ, ನಮ್ಗೆ ಒಂದು 4-5 ದಿನ ಆಯ್ತು ಇಲ್ಲಿ ಹುಬ್ಳಿನಂತೂ ಯಾವ್ದು ಲಕ್ಷಣ ಇಲ್ಲ, ಯಾವ್ದು ಇನ್ನು ತನಕ ಯಾವ್ದು ಐಡೆಂಟಿಫೈ ಆಗಿಲ್ಲ. ಆದ್ರೆ ನಮ್ಗೆ ಒಂದು ಸುಮಾರು ಒಂದು 5-6 ದಿನದಿಂದ ಕೆಮ್ಮು, ಶೀತ ಈ ತರ ಫೀಲ್ ಆಗ್ತಾ ಇದೆ. ಯಾವ ತರ ಜಾಗೃತಿ ಮಾಡ್ತಾರೆ? ಓಕೆ, ಅಂದ್ರೆ ಈಗ ನಾನು ಡಾಕ್ಟರ್ ಹತ್ರ ತೋರಿಸ್ಬೇಕಾ ಬೇಡವಾ ಅನ್ನುವಂಥದ್ದು ಇದು ಕಾಮನ್ ಅಲ್ವಾ, ಅದಕ್ಕೋಸ್ಕರ. ಓಕೆ, ಎಸ್ ಡಾಕ್ಟರ್ ಮನೀಶ್. ನನಗೆ ಕೆಮ್ಮು ಅವಾಗ ಬರ್ತಾ ಇರುತ್ತೆ.
ಸೊ ಇವಾಗ ಎಲ್ಲರಿಗೆ ಯಾರಿಗೂ ಫೀವರ್ ಬಂದ್ರೆ, ಜ್ವರ ಬಂದ್ರೆ, ಕೆಮ್ಮು ಬಂದ್ರೆ, ಶೀತ ಬಂದ್ರೆ ಅನಿಸ್ತಾ ಇದೆ ನನಗೂ ಕೊರೋನಾ ಬಂದ್ಬಿಟ್ಟಿದೆಯಾ ಅಂತ. ದಟ್ ಇಸ್ ವಾಟ್ ಇಸ್ ದ ಫಿಯರ್ ಆಲ್ ಅರಾಂಗ್. ಸೊ ಅದಕ್ಕೆ ಏನಂದ್ರೆ ಮೇನ್ ಇಂಪಾರ್ಟೆಂಟ್ ಇವಾಗ ಕೊರೋನಾ ವೈರಸ್ ಅಲ್ಲಿ ಸಿಂಪ್ಟಮ್ಸ್ ನೋಡುವಾಗ 80% ಅಲ್ಲಿ ತುಂಬಾ ಹೈ ಗ್ರೇಡ್ ಫೀವರ್ ಇದೆ, ಅಬೌಟ್ 50% ಜನಕ್ಕೆ ಕೆಮ್ಮಿದೆ, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ 40% ಅಲ್ಲಿ ಸ್ವಲ್ಪ ಉಸಿರಾಟ ತೊಂದರೆ ಇದೆ. ದೇ ಗೆಟ್ ಅ ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತೀವಿ ನಾವು, ಸ್ವಲ್ಪ ಬೇಗ ಉಸಿರಾಡೋದು, ಸ್ವಲ್ಪ ಬ್ರೆತ್ಲೆಸ್ ಫೀಲ್ ಆಗೋದು, ಆ ತರ ಸಿಂಪ್ಟಮ್ಸ್ ಇದೆ. ಸೊ ಈ ಸಿಂಪ್ಟಮ್ಸ್ ರೆಗ್ಯುಲರ್ ಆಗಿ ಕಾಮನ್ ಕೋಲ್ಡ್ ಅಲ್ಲೇ ಬರುತ್ತೆ, ಫ್ಲೂ ಸಿಂಪ್ಟಮ್ಸ್ ಅಲ್ಲೇ ಬರುತ್ತೆ, ಥ್ರೋಟ್ ಇನ್ಫೆಕ್ಷನ್ ಅಲ್ಲೇ ಬರುತ್ತೆ. ಸೊ ಹೇಗೆ ಡಿಸ್ಟಿಂಗ್ವಿಶ್ ಮಾಡೋದು? ಸೊ ಈ ತರ ನಿಮ್ ಸಿಂಪ್ಟಮ್ಸ್ ಇರುವಾಗ ಅಲಾಂಗ್ ವಿತ್ ದ್ಯಾಟ್ ನೀವು ಏನಾದ್ರೂ ಬೇರೆ ಕಂಟ್ರಿ ಇಂದ ಬಂದಿದ್ದೀರಾ, ಆರ್ ಯು ಹ್ಯಾವ್ ಮೆಟ್ ವಿತ್ ಸಂಬಡಿ, ಯಾರು ಬೇರೆ ಕಂಟ್ರಿಯಿಂದ ಬಂದಿದ್ದಾರೆ ಅವ್ರ ಜೊತೆಗೆ ಇದ್ದೀರಾ, ಅವ್ರಿಗೇನಾದ್ರೂ ಆ ತರ ಸಿಂಪ್ಟಮ್ಸ್ ಇತ್ತು ಆಮೇಲೆ ನಿಮ್ಗೆ ಬಂದ್ಬಿಟ್ಟಿದೆ, ಆರ್ ಈ ತರ, ಆರ್ ಯು ಆರ್ ವರ್ಕಿಂಗ್ ಇನ್ ಸಮ್ ಹೆಲ್ತ್ ಕೇರ್ ಫೆಸಿಲಿಟಿ, ಡಾಕ್ಟರ್ ಆರ್ ಪ್ಯಾರಾಮೆಡಿಕಲ್ ಫೆಸಿಲಿಟಿ, ಹಾಸ್ಪಿಟಲ್ ಅಲ್ಲಿ ಇದ್ದೀರಾ, ಎಲ್ಲಿ ಈ ತರ ಪೇಷಂಟ್ಸ್ ಅಡ್ಮಿಟ್ ಆಗಿದ್ದಾರೆ, ಆ ತರ ನಿಮ್ಗೆ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು. ಸೊ ನೀವಾಗೆ ಆ ತರ ಟೆಸ್ಟ್ ಮಾಡಂಗಿಲ್ಲ, ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಏನಾದ್ರು ನಿಮ್ಗೆ ಚೆಕ್ ಮಾಡಿದ್ಮೇಲೆ ಆ ತರ ನಮ್ಗೆ ಏನಾದ್ರು ಸಸ್ಪಿಷನ್ಸ್ ಬಂದ್ರೆ ನಾವು ಸಸ್ಪೆಕ್ಟೆಡ್ ಕೇಸ್ ಅಂತ ಅಂತೀವಿ. ಸೊ ಆ ಸಸ್ಪೆಕ್ಟೆಡ್ ಕೇಸ್ ಅಂತ ಆದ್ರೆ ನಾವು ಆಮೇಲೆ ವಿ ವಿಲ್ ಫರ್ದರ್ ಟೆಲ್ ಯು ವೆದರ್ ಯು ನೀಡ್ ಟು ಗೆಟ್ ಟೆಸ್ಟೆಡ್. ಇಲ್ಲ ಅಂದ್ರೆ ಇಟ್ ಕ್ಯಾನ್ ಬಿ ಜಸ್ಟ್ ಅ ನಾರ್ಮಲ್ ಥ್ರೋಟ್ ಇನ್ಫೆಕ್ಷನ್, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಟ್ ಕ್ಯಾನ್ ಬಿ ಜನರಲ್ ಅಲರ್ಜಿ ಕಾಫ್ ಇರಬಹುದು. ಸೊ ಆ ತರ ಭಯ ಇರೋದ್ರಿಂದ ಇಟ್ ಇಸ್ ಆಲ್ವೇಸ್ ಬೆಟರ್ ದಟ್ ಯು ಶೋ ಟು ಅ ಹೆಲ್ತ್ ಕೇರ್ ಪ್ರೊಫೆಷನಲ್. ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ಗೆ ಆ ತರ ಸಿಂಪ್ಟಮ್ಸ್ ಇದೆಯಾ ಆರ್ ವೆದರ್ ಯು ನೀಡ್ ಟು ಗೆಟ್ ಟೆಸ್ಟೆಡ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಸುಮಾ ಅವರು ಕರೆ ಮಾಡಿದ್ದಾರೆ. ಸುಮಾ ಅವರೇ, ನಮ್ಮ ಸ್ಟುಡಿಯೋದಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತಜ್ಞರಿದ್ದಾರೆ, ಆಹಾರ ತಜ್ಞರಿದ್ದಾರೆ, ಮಕ್ಕಳ ತಜ್ಞರಿದ್ದಾರೆ, ಪ್ರಕೃತಿ ಚಿಕಿತ್ಸಾ ತಜ್ಞರಿದ್ದಾರೆ. ಸೊ ನಿಮ್ಮ ಪ್ರಶ್ನೆ ಯಾರಿಗೆ, ಹಾಗೇನೆ ಏನ್ ಪ್ರಶ್ನೆ ನಿಮ್ದು? ನನ್ನ ಪ್ರಶ್ನೆ ಡಾಕ್ಟರ್ಸ್ಗೆ ಕೇಳ್ಬೇಕು. ಅಂದ್ರೆ ಕನ್ಸೀವ್ ಇದೀನಿ ನಾನು. ಈ ಕನ್ಸೀವ್ ಇರೋರಿಗೆ ಕರೋನಾ ತುಂಬಾನೇ ಭಯ ಇದೆ. ಟಿವಿಯಲ್ಲಿ ಅಂದ್ರೆ ನೀವ್ ಯಾರು ಆತರ ನ್ಯೂಸ್ ಮಾಡ್ತಾ ಇಲ್ಲ. ಕನ್ಸೀವ್ ಇರೋರ್ಗು ತುಂಬಾ ಭಯ ಇರುತ್ತೆ. ನಾವ್ ಯಾವ ತರ ಇರೋದಪ್ಪ, ಹೊರಗಡೆ ಹೋಗೋದ್ ಹೆಂಗೆ, ಏನಕ್ಕಾದ್ರೂ ಹಾಲ್ ತರಕಾದ್ರೂ ಹೋಗ್ಬೇಕು, ಏನಾದ್ರೂ ಮಾಡ್ಬೇಕು, ಬೆಂಗಳೂರು ಅಂದ್ಮೇಲೆ ಹೋಗ್ಲೇಬೇಕು. ಆ ತರದ್ ಒಂದ್ ಪ್ರೋಗ್ರಾಮ್ ನೀವು ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡಿಗಳಿಗೆ. ಆ ತರದೊಂದು. ಮತ್ತೀಗ ನಾನು ನನ್ ಟೈಮ್ అనేది ಶಿವಮೊಗ್ಗ, ನಾನು 23rd ರಿಸರ್ವೇಶನ್ ಮಾಡಿಸ್ಬಿಟ್ಟಿದೀನಿ ಟ್ರೈನ್. ಈಗ ಯಾವ ಹೋಗೋದು ಅಂತ ಒಂದ್ ಭಯ. ಈಗ ನನ್ ಮಗ 4 ವರ್ಷ, ಅವನನ್ನ ಕರ್ಕೊಂಡ್ ಹೋಗ್ಬೇಕು ಬೇಡವೋ, ಯಾವ ತರ ಏನು ಅನ್ನೋ ತುಂಬಾ ಭಯ ಇದೆ. ಟ್ರೈನ್ ಅಲ್ಲಿ ಯಾವ ತರ ಸ್ಪೆಷಾಲಿಟಿ ಇದೆ ಅಂತ ಗೊತ್ತಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಯಾವ ತರ ಕೇಳ್ಬೇಕು ಅಂದ್ರೆ, ಫ್ಯಾಮಿಲಿ ಡಾಕ್ಟರ್ ಇಲ್ಲ, ಅವ್ರು ಊರ್ಗ್ ಹೋಗ್ಬಿಟ್ಟಿದ್ದಾರೆ ನನ್ ಫ್ಯಾಮಿಲಿ ಡಾಕ್ಟರ್. ಈಗ ನಿಮ್ ಟಿವಿಯಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿತ್ತಲ್ಲ, ಹಾಗಾಗಿ ಕಾಲ್ ಮಾಡ್ದೆ ಕೇಳೋಣ ಡಾಕ್ಟರ್ಸ್ ಹತ್ರ ಅಂತ ಹೇಳಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮ್ ಬೇಕಿತ್ತು ನಂಗೆ. ಓಕೆ, ಫೈನ್ ಡಾಕ್ಟರ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಬ್ಯಾಂಗ್ಳೂರಲ್ಲಿ ಎಲ್ಲಾರ್ಗು ಭಯ ಇದ್ದೇ ಇದೆ. ಏನು ಅಂದ್ರೆ ಈಗ ನಾವು ಅಂಗಡಿಗೆ ಹೋಗೋದು ಭಯ, ಆದ್ರೆ ನಿಮಗೂ ಕೋಲ್ಡ್ ಇಲ್ಲ, ಅಂಗಡಿಯವರಿಗೂ ಕೋಲ್ಡ್ ಇಲ್ಲ. ಹೌದು, ಅಂಗಡಿನ ಫಸ್ಟ್ ವೆರಿ ಇಂಪಾರ್ಟೆಂಟ್. ಇನ್ ಬ್ಯಾಂಗ್ಳೂರಲ್ಲಿ ನೀವು ಸ್ಟಾಕ್ಸ್ ನ ಇಟ್ಕೊಳ್ಳಿ. ಅಫ್ಕೋರ್ಸ್ ಮಿಲ್ಕ್ ಬೇಕಾ, ನಾವು ಸಪ್ಲೈ ಮಾಡ್ಬೋದು, ಮನೆಗೆ ಸಪ್ಲೈ ಮಾಡ್ಬೋದು, ಬಿಗ್ ಬಾಸ್ಕೆಟ್ ಇದೆ. ಆದ್ರೆ ಇದು ಭಯ ಸ್ವಲ್ಪ ಜಾಸ್ತಿನೇ, ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ನಿಮ್ ಅಂಗಡಿಯವನಿಗೆ ಗೊತ್ತು, ನಿಮಗೆ ಗೊತ್ತಿರುತ್ತೆ, ನೀವು ದಿನ ಅವ್ರ ಅಂಗಡಿ ಹತ್ರನೇ ಹೋಗ್ತಿರ್ತೀರಾ, ಹಾಲು ತಗೊಳ್ತಾ ಇರ್ತೀರಾ, ಈ ಹೆದರಿಕೆ ಬೇಡ. ಸೊ ಅದಿನ್ನೂ ಅಷ್ಟು ಪ್ರೋಗ್ರೆಷನ್ ಆಗಿಲ್ಲ. ಆ ಪ್ರೋಗ್ರೆಷನ್ ಬಂದಾಗ ಡೆಫಿನೆಟ್ಲಿ ಈವನ್ ಕರ್ನಾಟಕದಲ್ಲಿ ಎಲ್ಲಾ ಅಂಗಡಿಗಳು ಕ್ಲೋಸ್ ಆಗೇ ಆಗುತ್ತೆ. ಓಕೆ, ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಯಾವ ರೀತಿಯಾಗಿ ಅಂತ ಅವ್ರು ಹೇಳ್ತಾ ಇದ್ರು, ನಾನು ಪ್ರೆಗ್ನೆಂಟ್ ಇದ್ದೀನಿ, ಸೊ ಒಂದ್ ರೀತಿಯಲ್ಲಿ ಭಯ ಇದೆ ನನ್ಗೆ ಅಂತ ಹೇಳಿ. ಸೊ ಪ್ರೆಗ್ನೆನ್ಸಿಯಲ್ಲಿ ಬಿಕಾಸ್ ಇಟ್ಸ್ ಇಮ್ಯುನೋ ಸಪ್ರೆಷನ್ ಅಂತ ಅಂತೀವಿ ನಾವು ಪ್ರೆಗ್ನೆಂಟ್ ಸ್ಟೇಟ್ ಅಲ್ಲಿ. ಸೊ ದೇ ಆರ್ ಅಟ್ ರಿಸ್ಕ್ ಅಂತಾನೆ. ಸೊ ಅವರು ರೆಗ್ಯುಲರ್ ಪ್ರಿಕಾಷನ್ ಆಸ್ ಮಚ್ ಟು ದ ಅದರ್. ಸೊ ಕ್ರೌಡೆಡ್ ಪ್ಲೇಸಸ್ ಎಲ್ಲ ಅವರು ಅವಾಯ್ಡ್ ಮಾಡಬೇಕು. ಆಮೇಲೆ ಅವ್ರು ಇವಾಗ ಶಿವಮೊಗ್ಗದು ರಿಸರ್ವೇಶನ್ ಅಂತ ಹೇಳ್ತಾ ಇದ್ರೆ, ಅಗೇನ್ ಇಟ್ಸ್ ಅ ಟ್ರೈನ್ ಜರ್ನಿ. ಯು ವಿಲ್ ಗೋ ಟು ಅ ರೈಲ್ವೆ ಸ್ಟೇಷನ್, ಯು ವಿಲ್ ಗೆಟ್ ಅಕ್ರಾಸ್ ಲಾಟ್ ಆಫ್ ಪೀಪಲ್. ಸೊ ಆವಾಗ ಅಗೇನ್ ಯು ವಿಲ್ ಗೋ ಇನ್ ದ ಟ್ರೈನ್ ಅಲ್ಲಿ ತುಂಬಾ ಜನ ಇರ್ತಾರೆ. ಸೊ ಇವಾಗ ಬಸ್, ಟ್ರೈನ್, ದಟ್ ಇಸ್ ವಾಟ್ ಇಸ್ ದ ಪ್ರಾಬ್ಲಮ್. ಇವಾಗ ಇದು 2 ಕೇಸಸ್ ಡೆಲ್ಲಿಯಲ್ಲಿ ಆಗಿರೋದು. ಇಟ್ ಇಸ್ ಮೋಸ್ಟ್ ಆಫ್ who has infected is through plane ಅಲ್ಲಿ ಹೋಗಿರೋದು, or ಅವ್ರು ಬಸ್ ಅಲ್ಲಿ ಹೋಗಿರೋದು, or ಅವರು ಟ್ರೈನ್ ಅಲ್ಲಿ ಹೋಗಿರೋದು. ಸೊ ಆ ತರ ಇದ್ದಾಗ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಅವಾಯ್ಡ್ ದ ಕಾಂಟ್ಯಾಕ್ಟ್. ಅಂದ್ರೆ ಇವಾಗ ಸದ್ಯಕ್ಕೆ ಎಲ್ಲಿ ಇದ್ದೀರಾ ಅಲ್ಲೇ ಹೋಮ್ ಕ್ವಾರಂಟೈನ್ ಅಲ್ಲೇ ಇರಿ. ದಟ್ ಇಸ್ ದ ಸೇಫೆಸ್ಟ್ ಪ್ಲೇಸ್. ಇದು ಸ್ವಲ್ಪ ಕಮ್ಮಿ ಆದ್ಮೇಲೆ ದೆನ್ ವಿ ಕ್ಯಾನ್, ಗವರ್ಮೆಂಟ್ ಗೈಡ್ಲೈನ್ಸ್ ದೇ ವಿಲ್ ಕಮ್. ಇವಾಗ ಗೈಡ್ಲೈನ್ಸ್ ಏನಿದೆ, ಥಿಯೇಟರ್ಸ್, ಮಾಲ್ಸ್, ಇವಾಗ ಎಲ್ಲ ಫ್ಲೈಟ್ಸ್ ಎಲ್ಲ ದೇ ಹ್ಯಾವ್ ಸ್ಟಾಪ್. ಸೊ ಈ ತರ ಇದ್ದಾಗ ಅನ್ಲೆಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಯಾವುದು ಟ್ರಾವೆಲ್ ಮಾಡೋದು ಬೇಡ. ದಟ್ ಇಸ್ ವಾಟ್ ಇವನ್ ದ ಡಾಕ್ಟರ್ಸ್ ಆರ್ ಟೆಲಿಂಗ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಬಳ್ಳಾರಿಯಿಂದ ಶಶಿಧರ್ ಅವರು ಕರೆ ಮಾಡಿದ್ದಾರೆ. ಶಶಿಧರ್ ಅವರೇ, ಯಾರಿಗೆ ನಿಮ್ಮ ಪ್ರಶ್ನೆ? ನಮಸ್ತೆ ಮೇಡಮ್. ಹೇಳಿ ಶಶಿಧರ್ ಅವರೇ. ಮೇಡಮ್, ನನ್ನ ಮಗನಿಗೆ ಬಗ್ಗಿಕ್ಕೆ ಆಗುತ್ತೆ. ಹೇಳಿ ಮಕ್ಕಳ ತಜ್ಞರು ಇದ್ದಾರೆ, ಹೇಳಿ. ಮೇಡಮ್, ಅವನಿಗೆ ಈಗ 9th ಮೇಡಮ್. ಅವನು ಓಕೆ, ಅವನು ಫಸ್ಟ್ ಇಂದನೂ ಈಗ ಒಂದು
ಮೂರು 4 ವರ್ಷ ಇದ್ದಾಗಿಂದನೂ ಒಂದ್ ಸ್ವಲ್ಪ ಅವನಿಗೆ ಕೆಮ್ಮಿದೆ. ಆಮೇಲೆ ಒಂದ್ ಸ್ವಲ್ಪ ಇದು ಅಸ್ತಮಾ ಏನಿಲ್ಲ, ಅಸ್ತಮಾದ್ದು ಇದು ಸಿಂಟಮ್ಸ್ ಈಗ ಅದನ್ನು ಹಂಗೆ ಇದೆ ಮೇಡಮ್. ಓಕೆ, ಅಸ್ತಮಾ ಇಲ್ಲ, ಆದ್ರೆ ಇನ್ನು ಇನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ. ಓಕೆ, ಅದಕ್ಕೆ ಅದನ್ನೇ ಕೇಳೋಣ ಅಂತ ಮಾಡಿದ್ದೆ. ಅವನಿಗೇನು ಅವನಿಗೆ ಶೀತ ಆಗಂಗಿಲ್ಲ, ಕೋಲ್ಡ್ ಅಲರ್ಜಿ ಇದೆ ಒಂದ್ ಸ್ವಲ್ಪ. ಸೊ ಇದೇನಾದ್ರೂ ಎಫೆಕ್ಟ್ ಆಗೋ ಚಾನ್ಸಸ್ ಇದೆಯಾ ಅನ್ನೋದು ನಿಮ್ಮ ಪ್ರಶ್ನೆ? ಹಾ ಮೇಡಮ್ ಅದೇ ಆತಂಕ. ಸೊ ಇದು ನೀವು ಹೇಳೋ ತರ 4th ಇಂದ ಇಟ್ ಇಸ್ ಮೋರ್ ಲೈಕ್ಲಿ ಲುಕಿಂಗ್ ಲೈಕ್ ಅಲರ್ಜಿಕ್ ಕಾಫ್. ಸೊ ಇದು ಅಲರ್ಜಿಕ್ ಕಾಫ್ ಆದ್ರೆ ಇಟ್ ಇಸ್ ನಾಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಕೊರೋನಾ ವೈರಸ್. ಕೊರೋನಾ ವೈರಸ್ ಆದ್ರೆ ಇಟ್ ಇಸ್ ಮೋರ್ ಆಫ್ ಫೀವರ್, ಶಾರ್ಟ್ನೆಸ್ ಆಫ್ ಬ್ರೆತ್ ಎಲ್ಲ ಬರುತ್ತೆ. ಸೊ ಅಲರ್ಜಿಕ್ ಕಾಫ್ ಅಂತ ನಿಮ್ಗೆ ಆತರ ಅವ್ನಿಗೆ ಕೆಮ್ಮು ಕಫ ಆದ್ರೆ ಇಟ್ ಶುಡ್ ಆಲ್ವೇಸ್ ಗೋ ಟು ಯುವರ್ ಫ್ಯಾಮಿಲಿ ಡಾಕ್ಟರ್. ನೀವು ಯಾರು ಪೀಡಿಯಾಟ್ರಿಷಿಯನ್, ಅವ್ನ ಹಿಸ್ಟ್ರಿ ಯಾರಿಗೆ ಗೊತ್ತಿರುತ್ತೆ ಅವ್ರ ಹತ್ರ ಹೋಗಿ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮೇ ಬಿ ಇಟ್ಸ್ ಅ ಸೇಮ್ ಸಿಂಪ್ಟಮ್, ಹಿ ಹ್ಯಾಸ್ ದ ಸೇಮ್ ಅಲರ್ಜಿ ಅಂತ. ಸೊ ಅದು ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಪ್ರತಿ ಸತಿ ಕೆಮ್ಮು ಕಫ ಬರುವಾಗ ಕೊರೋನಾ ಇಂದ ಅಂತಾನೆ ಅಂತ ಅನ್ಕೋಬಿಡಿ. ಸೊ ಡೋಂಟ್ ಗೆಟ್ ಸ್ಕೇರ್ಡ್ ಬಿಕಾಸ್ ಮಕ್ಕಳಲ್ಲಿ ಇಟ್ ಇಸ್ ನಾಟ್ ವೆರಿ ಕಾಮನ್ ಅಂಡ್ ಇಟ್ ಇಸ್ ನಾಟ್ ವೆರಿ ಸಿವಿಯರ್ ಆಲ್ಸೋ. ಅರೌಂಡ್ 85% are getting better. See, out of 1,22,000 who are affected, what the figures are about 66,000 people have already recovered. So look at the positive things. So ತುಂಬಾ ಭಯ ಪಡ್ಬೇಡಿ and be confident, be safe, be at home. ಜಾಸ್ತಿ crowded places ಹೋಗ್ಬಿಡಿ, eat good food, nutritious food and hand wash well and local normal ನಮ್ದು hygienic precautions ಎಲ್ಲ ಇರುತ್ತೆ, ಅದು ತಗೊಳ್ಳಿ. So I don't think so you need to worry because he has allergy or cough. ಆಮೇಲೆ 9th because he is going to 10th ಅಂತ ನಿಮಗೆ ಜಾಸ್ತಿ ಭಯ ಇರುತ್ತೆ. ಸೊ ಅದು ಏನು ಭಯ ಪಡೋದು ಬೇಡ. ವಾಟ್ ಎವರ್ ಇಮ್ಯುನೈಸೇಷನ್ಸ್ ಯು ಹ್ಯಾವ್ ಡನ್ ಪ್ಲೀಸ್ ಪ್ರಾಪರ್ಲಿ ಅದು ಕೊಟ್ಟಿದ್ದೀರಾ ಇಲ್ವಾ ಅದು ಒಂದು ನೋಡ್ಕೊಳ್ಳಿ ಅಷ್ಟೇ. ಒನ್ ಮೋರ್ ಥಿಂಗ್, ಅದು ಪ್ರೆಗ್ನೆನ್ಸಿಯಲ್ಲಿ ಅವ್ರು ಕೇಳಿದ್ರಲ್ಲ, ಇವಾಗ ಫ್ಲೂ ವ್ಯಾಕ್ಸಿನ್ ಒಂದು ಬರ್ತಾ ಇದೆ. ಸೊ ದಟ್ ಆಲ್ಸೋ ದೇ ಕ್ಯಾನ್ ಗಿವ್ ಇನ್ ಪ್ರೆಗ್ನೆನ್ಸಿ. ಸೊ ದಟ್ ಅಟ್ ಲೀಸ್ಟ್ ಪ್ರಿವೆಂಟ್ಸ್ ದ ಕಾಫ್ ಕೋಲ್ಡ್, ಇದು ಇನ್ಫ್ಲೂಯೆನ್ಸಾ ಇಂದ ಬರೋದು ಅಟ್ ಲೀಸ್ಟ್ ಅದು ಕಮ್ಮಿ ಆಗುತ್ತೆ, ವಿಚ್ ಇಸ್ ಮೋರ್ ಕಾಮನ್ ಇನ್ ಬ್ಯಾಂಗ್ಳೂರ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಹಾಗೇನೆ ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಸಾಕಷ್ಟು ಆತಂಕ ಇದೆ. ಸೊ ಅದನ್ನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ